ಸಖತ್ ಪವರ್ ಇದೆ. ಮಾತ್ರ ಇಲ್ಲಿ ಭಕ್ತಿಯಿಂದ ಬೇಡ್ಕೊಂಡು ಹೋದವ್ರಿಗೆ ಪರ್ಫೆಕ್ಟಾಗಿ ಆಗುತ್ತೆ, ಎರಡು ಮಾತೇ ಇಲ್ಲ. ನನ್ನ ಅನುಭವದಲ್ಲಿ ಎಲ್ಲಿಂದಾದರೂ ಬನ್ನಿ, ಇಲ್ಲಿ ಸ್ವಲ್ಪ ಒಂದು 5 ನಿಮಿಷ ನಿಂತ್ಕೊಂಡ್ರೆ ನಿಮ್ಮದೇ ಇದೆ, ಒಂಥರ ಟೆನ್ಷನ್ ಎಲ್ಲ ಏನೋ ಈ ಒಂಥರ ಸುಖ ಅಂತ ಹೇಳ್ತಾರಲ್ಲ ಆ ಥರ. ನಾನು ಇವ್ರ ಹತ್ರ ಕೂಲಿ ಕೆಲಸ ಮಾಡಿದೆ. ಆದರೆ ಇವ್ರ ಹತ್ರ ಕೆಲಸ ಮಾಡ್ತಾಯಿದ್ದೆ. ಕೆಲಸ ಮಾಡ್ತಾ ಸುಮಾರು ವರ್ಷ ಮಾಡಿದ್ದೀನಿ ಇವ್ರ ಹತ್ರ. ಸುಮಾರು ಅಂದರೆ ಒಂದು ಈಗ ನೋಡಿದ್ರೆ 50 ವರ್ಷ ಹತ್ರ ಆಗ್ತಾಯಿದ್ದೆ. ಇವ್ರ ಹತ್ರನೇ ಮಾಡ್ತಾಯಿದ್ದೆ. ಒಂದಿನ ನಮ್ಮ ಜಮೀನು ಹೋಗೋಣ ಅಂತ ಹೇಳಿದ್ರು. ಜೊತೇಲಿ ಬಂದೆ. ನಮ್ಮ ಬಾಸು ಇವರು ಶಶಿಕುಮಾರ್ ಅವರು ಇದ್ದಾರೆ, ಅವ್ರ ಜೊತೇಲಿ ಬಂದೆ. ಬರಬೇಕಾದ್ರೆ ಇಲ್ಲಿ ಹುಣಸೆ ಮರ ಇತ್ತು ಈ ಅಗ್ನಿಮೂಲೆಯಲ್ಲಿ. ಇಲ್ಲಿ ಬರಬೇಕಾದ್ರೇ ನಮಗೊಂಥರ ಶಾಕ್ ಥರ, ಏನು ಹಿಂಗಾಗ್ತಾಯಿದೆ ಅಂದ್ಬಿಟ್ಟು ಆಮೇಲೆ ಇಲ್ಲಿಂದ ಮುಂದಕ್ಕೆ ಹೋದ್ವಿ. ತೋಟದೊಳಗಡೆ ಹೋದ್ವಿ. ಅಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಂಡು ತಿರುಗಿ ಬರಬೇಕಾದ್ರೆ ಇದು ನೋಡ್ತಾನೆ ಒಂಥರ ಶಾಕ್. ಏನಪ್ಪ ಇದು ಅಂತ ನಾವು ಸುಮ್ಮನೆ ಇದ್ವಿ. ಒಂದು 2-3 ತಿಂಗಳು ಸುಮ್ಮನೆ ಇದ್ವಿ. ಆಮೇಲೆ ದೇವಸ್ಥಾನ ಕಟ್ಟಬೇಕು ನಮಗೆ. ನಾನು ಕೂಲಿ ಕೆಲಸ ಮಾಡೋವು, ನಾನು ಎಲ್ಲಿಂದ ಕಟ್ಟೋದು? ನಾನು ಈ ಥರ ನನ್ನ ಮನಸ್ಸಲ್ಲಿ ಅಂದ್ಕೊಂಡು ನಾನು ಹಿಂಗೆ ಕಾಲ ಕಳ್ಕೊಂಡಿದ್ದೆ. ಆಮೇಲೆ ಇವರು ಒಂದಿನ ಕರೆದ್ರು, ಚಿಕ್ಕದಾಗಿ ಗರ್ಭಗುಡಿ ಮಾರ್ಕ್ ಹಾಕು ಅಂತ ಹೇಳಿದ್ರು. ಬಂದೆ. ನಾನು ಬಂದು ಮಾರ್ಕ್ ಹಾಕಿದೆ. ಮಾರ್ಕ್ ಹಾಕ್ತಾ ಇಲ್ಲೊಂದು ತೆಂಗಿನ ಮರ ಇತ್ತು ಈ ಮೂಲೆಯಲ್ಲಿ. ಇದೇನು ಸರ್ ಇದು? ಈ ತೆಂಗಿನ ಮರ ಅಡ್ಡ ಇದೆ, ಏನು ಮಾಡೋಣ? ನಿನ್ನಿಷ್ಟ, ಏನು ಬೇಕೋ ಅದು ಮಾಡು ಅಂದರು ಅವರು. ಅದು ಯಾಕಂದ್ರಂತ ನನಗೂ ಅರ್ಥ ಆಗಲಿಲ್ಲ. ನಾನು ಇಷ್ಟ ಅಂದರೆ ನಾನೇನೋ ಮಾಡೋಕ್ಕೆ ಹೆಂಗೆ ತೆಗಿಸ್ಬೇಕಾ ಇಲ್ಲ ಹಾಗೆ ಇರಬೇಕಾ ಅಂತ ನಾವು ಆಲೋಚನೆ ಮಾಡಿ ಒಂದು ಅರ್ಧ ಗಂಟೆ ಕೂತ್ಕೊಂಡೆ. ನಾನು ಏನು ಮಾಡೋದು, ಇವ್ರು ಹಿಂಗೆ ಹೇಳ್ಬಿಟ್ರಲ್ಲ ಅಂತ. ಅಲ್ಲೆಲ್ಲ ಆವಾಗೆಲ್ಲ ಫೋನ್ ಇರಲಿಲ್ಲ, ಮನೆಗೆ ಹೋಗಿ ಹೇಳ್ಬೇಕು ಇವ್ರಿಗೆ. ಆಮೇಲೆ ಮನೆಗೆ ಹೋಗಿ ಹೇಳಿದ್ರೆ ತೆಗೆದಿದ್ರೆ ತೆಗಿಸಿ ಬೇರೆ ಕಡೆ ಅದೇ ಥರ ಅದು ಒಂದು ವೇಳೆ ಬಂದರೆ ಸರಿ, ಬರ್ತಾ ಇದ್ದರೆ ಬೇರೆ ಒಂದು ಸಸಿ ತಂದು ಇಟ್ಬಿಡು ಅಂದರು. ಇಟ್ಟೆ. ಅದೇ ಥರ ಮಾಡಿ ಇಟ್ಟಾದಮೇಲೆ ಆಮೇಲೆ ಹೇಳಿದೆ ನಾನು, ಸರ್ ಇದು ಇಷ್ಟಕ್ಕೆ ಕಟ್ಟಿದ್ರೆ ಗರ್ಭಗುಡಿ ಏನು ಪ್ರಯೋಜನ? ಏನು ಸುಮ್ಮನೆ ಬಂದಿದ್ದು ಸ್ವಲ್ಪ ಹಾಲು ಥರ ಕಟ್ಟಿದ್ರೆ ಯಾರಾದರೂ ಸಣ್ಣ ಪಣ್ಣ ಬಡವರು ಪೂಜೆ ಮಾಡಿಕೊಂಡು ಅಲ್ವಾ ಮದುವೆಗಿದೆ ಮಾಡ್ತಾರೆ. ಅದು ಬರ್ತಾರೋ ಬಿಡ್ತಾರೋದು ಎರಡನೇ ಮಾತು. ನಾನು ಹೇಳಿದೆ, ಆಯ್ತಪ್ಪ ನಿನಗೆ ಹೆಂಗಿದೆ ಹಂಗೆ ಮಾಡು ಅಂದರು ಅವರು ಯಜಮಾನರು. ನೋಡಿ ಎಷ್ಟು ಇದಿದೆ. ನಾವು ಕೂಲಿ ಕೆಲಸ ಮಾಡೋನು, ನನಗೆ ಈ ಥರ ಒಂದು ಇದು ಬರಬೇಕಾದ್ರೆ ವ್ಯಕ್ತಿ ದಿನ ಅಲ್ಲಿಂದ ಇಷ್ಟು ದೂರ ಇದೆ ಕೋರಮಂಗಲ, ಅಲ್ಲಿಂದ ಆನೆಕಲ್ಲು, ಅಲ್ಲಿಂದ ಮಾಲೂರು, ಇಷ್ಟೆಲ್ಲ ಸುತ್ತಾಡ್ತಾ ಇದ್ದೆ ನಾನು ಕೆಲಸ. ಅಷ್ಟು ಸುತ್ತಾಡ್ಕೊಂಡು ಇಲ್ಲಿಗೆ ಬರ್ತಾಯಿದ್ದೆ. ಏನು ಕೆಲಸ? ಗಾರೆ ಕೆಲಸ. ಈ ಕನ್ಸ್ಟ್ರಕ್ಷನ್ ಮಾಡ್ದೆ. ಇವ್ರ ಹತ್ರ ಬಂದಮೇಲೆ ಸ್ವಲ್ಪ ಮೇಸ್ತ್ರಿ ಆದೆ ನಾನು. ಆದಮೇಲೆ ಇಲ್ಲಿ ಗರ್ಭಗುಡಿ ಎಲ್ಲ ರೆಡಿ ಮಾಡಿದ್ವಿ. ಒಂದು 2 ವರ್ಷ ಸ್ವಲ್ಪ ಡಿಲೇ ಆಯಿತು, ಏನಕ್ಕಾಯ್ತೋ ಗೊತ್ತಿಲ್ಲ. ಆಮೇಲೆ ಹೀಗೆ ಪ್ರತಿ ಸಾರಿಯೂ ನಮಗೆ ಏನು ಮಾಡ್ತಾಯಿದ್ರಿ, ಕಟ್ಟಬೇಕು ಹೀಗೆ ಬರೋದು. ನಮ್ಮ ಇದರಲ್ಲಿ ಹಿಂಗೆ ಬರೋದು. ಸುಮಾರು ಒಂದು 15 ವರ್ಷದ ಕಟ್ತಾಯಿದ್ದೀವಿ. ತಕ್ಷಣ ಏನೂ ಆಗಲಿಲ್ಲ. ಅದು ಏನೇನೋ ಕತೆಗಳು, ಯಾರ್ಯಾರೋ ಏನೇನೋ ಹೇಳೋದು, ಇದು ಹಿಂಗೆ ಹಂಗಾಗುತ್ತೆ ಅಂತ ನಮಗೆ ಅದು ತಲೆಗೆ ಏರಲಿಲ್ಲ. ಯಾರು ಹೆಂಗಾದ್ರೂ ಹೇಳಿ, ಇವ್ರು ಹೇಳಿದ್ದಾರೆ ನಾನು ಕಟ್ತೀನಿ, ಈ ಥರ ಭಾವನೆ ಇಟ್ಕೊಂಡು ಕಟ್ಟಿದೆ. ಇಲ್ಲಿವರೆಗೂ ಇಷ್ಟುವರೆಗೂ ಬಂದಿದ್ದೀವಿ. ಅಂದರೆ ಎಷ್ಟು ಅಡೆತಡೆಗಳು ಬಂತು ಅಂದರೆ ಅಷ್ಟೂ ತಾಯಿ ಯಾರಿಗೇನು ಮಾಡಿದ್ರೆ ಗೊತ್ತಿಲ್ಲ, ನಮಗೆ ಪರ್ಫೆಕ್ಟಾಗಿ ಯಾವಾಗ ಬಂದ್ರೂ ಕರೆಕ್ಟಾಗಿ ಕೆಲಸ ಮಾಡೋಕ್ಕೆ ಮನಸ್ಸು ಬರ್ತಾಯಿತ್ತು. ಹಿಂದೇಟು ಹೊಡಿಲಿಲ್ಲ ನಾನು. ಇವ್ರು ಹೆಂಗೆ ಹೇಳಿದ್ರು ಹಂಗೆ ಮಾಡ್ತಾ ಬಂದೆ. ಅವರೂ ಅಷ್ಟೇ, ಏನು ಬೇಕೋ ಮಾಡೋ, ಸೊಕ್ಕವಾಗಿ ಮಾಡು ಅಂತಾಯಿದ್ರು. ನಮಗೆ ಕೂಲಿ ಮಾಡೋನು ನಾನು ಎಷ್ಟು ಇದಿದೆ ನೋಡಿ. ಅವ್ರಿಂದ ನಾವು ಮಾಡಿಸ್ಕೊಂಡು ನಾವು ಕೆಲಸ ಮಾಡಿಸಿ ಇಲ್ಲಿವರೆಗೂ ಮುಗಿಸಿದ್ದೀವಿ. ಸಖತ್ ಪವರ್ ಇದೆ ಇಲ್ಲಿ. ಭಕ್ತಿಯಿಂದ ನೆನೆಸ್ಕೊಂಡು ಕುಂತ್ಕೊಂಡು ಮಾಡಿದ್ರೆ ಸಖತ್ ಪವರ್ ಇದೆ. ಅಷ್ಟೇ ಕರೆಕ್ಟಾಗಿ ನಡೀತದೆ. ನನ್ನ ಮನಸ್ಸಲ್ಲಿ ಅಂದ್ಕೊಂಡ್ರೆ ಅದು ಮತ್ತೆ ಅದು ಹಾಗೇ ಆಗುತ್ತೆ. ಇವ್ರು ದೇವಸ್ಥಾನ ಕಟ್ಟು ಅಂದ್ರೆ ಅಷ್ಟೇ. ಅವ್ರು ಏನಿದವರು ಅಂತ ನಾನು ಅವತ್ತುವರೆಗೂ ಕೇಳಿಲ್ಲ. ಲಾಸ್ಟಲ್ಲಿ ಪೂಜೆ ಮಾಡುವಾಗ ಹೆಸರಿಟ್ರು ಇವರು.
ದೇವರ ಪ್ರತಿಷ್ಠಾಪನೆ ಗೊತ್ತಿಲ್ಲ. ಗೊತ್ತಿಲ್ಲ. ನಾನು ಪಾಡಿಗೆ ನಾನು ಕೆಲಸ ಮಾಡ್ತಾ ಇದ್ದೆ. ಸಖತ್ ಪವರ್ ಇದೆ ಮಾತ್ರ. ಇಲ್ಲಿ ಭಕ್ತಿಯಿಂದ ಬೇಡ್ಕೊಂಡು ಹೋದವ್ರಿಗೆ ಪರ್ಫೆಕ್ಟಾಗಿ ಆಗುತ್ತೆ. ಎರಡು ಮಾತೇ ಇಲ್ಲ ನನ್ನ ಅನುಭವದಲ್ಲಿ. ನೀವು ದೇವಸ್ಥಾನ ಕಟ್ತಾ ಇದ್ದೀರಿ, ಹೋಗೋರು ಬರೋರೆಲ್ಲ ಇಲ್ಲಿ ಯಾವ ದೇವಸ್ಥಾನ ಬರುತ್ತೆ ನನಗೆ ಅವ್ರಿಗೂ ಗೊತ್ತಿಲ್ಲ. ಅವ್ರ ಹೆಸರೇನು ಹೇಳಿಲ್ಲ, ಕಟ್ಟಬೇಕು ಅಷ್ಟೇ ಕಟ್ಟಿದೆ. ಹೆಸರೇನೋ ಹೇಳಿಲ್ಲ. ಒಂದು ಸಾರಿ ಏನೋ ಕೇಳಿದೆ ನಾನು ಯಾವಾಗ ಲಾಸ್ಟಲ್ಲಿ, ಏನು ಸರ್ ಇದು ಏನು ಹೆಸರು ಅಂತ ಹೇಳಲಿಲ್ಲ ಅಂದರೆ, ಇರಪ್ಪ ನಾನು ಇನ್ನೂ ವಿಗ್ರಹ ಮಾಡಿಸ್ತಾ ಇದ್ದೀನಿ, ಅದೊಂದು ಹೆಸರು ಬರೋವರೆಗೂ ನಾನು ಹೇಳೋಕ್ಕಾಗಲ್ಲ ಅಂದರು ನಮ್ಮ ಬಾಸ್. ಲೋಕಲ್ ಜನ ಓಡಾಡೋರು ದಾರಿ ಒಳಗೆ ಯಾವ ದೇವಸ್ಥಾನ ಅಂತ ನಿಮ್ಗೆ ಕೇಳ್ತಾರೆ. ನಾನು ಕೇಳ್ತಾರೆ ಅಂದರೆ ಓನರ್ಗೆ ಗೊತ್ತಮ್ಮ, ನನಗೇನು ಗೊತ್ತಿಲ್ಲ ಅಂತ ಇದ್ದೆ. ಹೆಸರು ನಮ್ಗೆ ಇನ್ನೂವರೆಗೆ ಹೆಸರು ಗೊತ್ತಿಲ್ಲ, ಅವ್ರಿಗೆ ಗೊತ್ತಿರ್ತದೆ, ಅವ್ರಿಗೆ ಹೇಳ್ಬೇಕು. ಅಂದರೆ ನಾವು ಕಟ್ಟಬೇಕಾದ್ರೆ ಯಾರು ಸಮಯ ಬರ್ತಾರೆ ಅವಾಗ, ಈ ಯಾವ ದೇವಸ್ಥಾನ ಏನು ಅಂತ ನಮ್ಮನ್ನೇನು ಕೇಳೋಕ್ಕೆ ಬರೋದಿಲ್ಲ ಯಾರು ಅಲ್ಲಿವರೆಗೂ. ಅಲ್ಲಿವರೆಗೂ ಕಟ್ಕೊಂಡು ಬಂದ್ವಿ. ಆದರೆ ಇಲ್ಲಿ ನೋಡಿ, ನಾವು ಎಷ್ಟೇ ಟೆನ್ಷನ್ ಇರ್ತದೆ, ಅಲ್ಲಿಂದ ಇಲ್ಲಿಗೆ ಬಂದರೆ ಒಂಥರ ನೆಮ್ಮದಿ ಇದೆ ಈ ದೇವಸ್ಥಾನದಲ್ಲಿ. ಸುಳ್ಳು ಹೇಳಲ್ಲ ನಾನು, ನನಗಾಗಿರೋ ಅನುಭವ. ಎಲ್ಲಿಂದಾದರೂ ಬನ್ನಿ, ಇಲ್ಲಿ ಸ್ವಲ್ಪ ಒಂದು 5 ನಿಮಿಷ ನಿಂತ್ಕೊಂಡ್ರೆ ನೆಮ್ಮದಿಯಾಗಿದೆ. ಒಂಥರ ಟೆನ್ಷನ್ ಎಲ್ಲ ಏನೋ ಈ ಒಂಥರ ಸುಖ ಅಂತ ಹೇಳ್ತಾರಲ್ಲ, ಆ ಥರ ತುಂಬ ಪವರ್ ಇದೆ. ಪವರ್ ಅಂತೂ ಇದೆ. ಒಂದು ಸುಮ್ಮನೆ ಬಂದ್ರಿ ಜಾಗ ನೋಡಿ ದೇವಸ್ಥಾನ ಅದು ಸುಮ್ಮನೆ ಮಾತಲ್ಲ. ಅದು ನಾವು ಅದನ್ನೇ ಅವಾಗಿಂದಾನು ನಾನು ಕೂಲಿ ಮಾಡೋನು, ನನ್ನ ಹತ್ರ ಏನಿದೆ ಕಟ್ಟಂತ ಅಂಥದ್ದೊಂದು ಅಂದ್ಕೊಂಡು ಹಂಗೆ ಅಂದ್ಕೊಂಡೇ ನೋಡಿ ಮುಗಿಸಿ ದೇವಸ್ಥಾನ ಮುಗಿಸ್ಬಿಟ್ರು. ಇಲ್ಲಿ ಒಂದು 2 ಸಾರಿ ಆ ಕಡೆ ರೋಡ್ ಇದೆ, ಮೈದಾನ ಇದೆ. ನಾನು ಒಂದು ಸಾರಿ ಏನಂದೆ ನನ್ನ ಮನಸ್ಸಲ್ಲಿ ಏನಿದು ಇಷ್ಟು ವರ್ಷ ಕಟ್ತಾ ಇದ್ದೀವಿ, ಏನು ಸುಮ್ಮನೆ ನಾವು ಹೋಗೋದು ಬರೋದು ಕಟ್ಟೋದು ಇಷ್ಟೇನಾ, ಏನಪ್ಪ ನಮ್ಗೆ ಇದಾಗ್ತಾ ಇಲ್ಲಲ್ಲ, ಏನು ನಮಗೆ ಎಂಥದ್ದು ಏನೂ ಆಗ್ತಾ ಇಲ್ಲಲ್ಲ ಹೆಂಗೆ ಅಂದರೆ, ಆವಾಗ ಅಲ್ಲಿಂದ ಅಂದ್ಕೊಂಡು ನಮ್ಮ ಹತ್ರ ಒಂದು ಬುಲ್ಲರೇ ಇಟ್ಕೊಂಡಿದ್ದೆ. ಬಿಡಪ್ಪ ಇದೆಲ್ಲ ಏನು ಸುಮ್ಮನೆ ಹೆಸರಿಗೆ ಅಂತ ಒಂದು ಸಾರಿ ಅನಿಸ್ಬಿಡ್ತು ನನಗೆ. ಆಮೇಲೆ ಬುಲ್ಲರ 2 ಪೀಸ್ ಆಗೋಯ್ತು ಅಂದ್ಕೊಂಡಿದ್ದೆ ನಾನು, ಸುಳ್ಳು ಹೇಳಲ್ಲ, ನಿಜ. ಬುಲ್ಲರ ಇತ್ತು, ಬುಲ್ಲರ ಟೈರು ಪೀಸ್ ಆಗೋಯ್ತು. ಮತ್ತೆ ಟೈರ್ ಚೇಂಜ್ ಮಾಡಿ ನೆಟ್ಟಿಗೆ ಇಲ್ಲಿಗೆ ತಿರ್ಗಾ ಬಂದು ತಪ್ಪಾಯ್ತು ಅಂತ ಬೇಡ್ಕೊಂಡಾದ್ಮೇಲೆ ಆವತ್ತಿಂದ ಇವತ್ತವರೆಗೂ ಒಂದು ನೆಮ್ಮದಿ. ಪವರ್ ಇದೆ ಇಲ್ಲಿ, ಸಖತ್ ಪವರ್ ಇದೆ. ಜನ ನೋಡಬೇಕು, ಜನಕ್ಕೆ ಸ್ವಲ್ಪ ಮಹಿಮೆ ಹೌದು. ದೇವಸ್ಥಾನ ಅಂದರೆ ಅಲ್ಲಿ ಮೈದಾನದಲ್ಲಿ ದೊಡ್ಡದು ಒಂದು ಹಾವು ಒಂದ್ಸರಿ ಏನು ಇಲ್ಲಿ ನಮಗೇನು ಕಣ್ಣಿಗೆ ಕಾಣಿಸ್ತಾ ಇಲ್ಲಲ್ಲ, ಇದೇ ಇಲ್ಲಿ ಅಲ್ಲಿ ಮೂಲೆಯಲ್ಲಿ ಒಂದು ತಟ್ಟೆ ಥರ ಇದೆ, ಕಲ್ಲು ತಟ್ಟೆ ಥರ ಇದೆ, ಆ ಮೂಲೆಯಲ್ಲಿ ಇಟ್ಟಿದ್ದೀನಿ. ಆ ತಟ್ಟೆನ ನಾನು ಅಲ್ಲಿ ಫೌಂಡೇಶನ್ ಹಾಕಬೇಕಾದ್ರೆ ಅಡ್ಡ ಬಂತು ಫೌಂಡೇಶನ್ಗೆ. ಆ ತಟ್ಟೆ ಎತ್ತಿ ಹಂಗೆ ಬಿಸಾಕಿ ಅದ್ರ ಮೇಲೇ ಕಾಲಿಟ್ಕೊಂಡು ನಿಂತಿದ್ದೆ. ಆವತ್ತೆಲ್ಲ ನಿದ್ದೆನೇ ಇಲ್ಲ, ಸುಳ್ಳು ಹೇಳಲ್ಲ, ನಿದ್ದೆನೇ ಇಲ್ಲ. ಎಲ್ಲಿ ನೋಡಿದ್ರು ಆ ಅಮ್ಮಂದು ನಿದ್ದೆನೇ ಇಲ್ಲ, ಅವರೇ. ಆಮೇಲೆ ಬಂದು ತಪ್ಪಾಯ್ತು ಅಂತ ಕೇಳಿಕೊಂಡು ಆ ಕಾಂಪೌಂಡು ಎತ್ತಾಕಿದ್ನಲ್ಲ, ಅದ್ರ ಮೇಲೇ ಒಂದು ಚಪ್ಪಡಿ ಹಾಕಿ ಕಾಂಪೌಂಡ್ ಥರ ಕಟ್ಟಿ ಕೆಳಗಡೆ ತಟ್ಟೆ ಇಟ್ಬಿಟ್ಟು ಅದ್ರ ಮೇಲೆ ವಿಗ್ರಹ ಇಟ್ಟಿದ್ದೀವಿ. ಇವಾಗ ವಿಗ್ರಹ ಇಟ್ಟಿದ್ದೀವಿ. ನಿದ್ದೆನೇ ಇರಲಿಲ್ಲ ಆವತ್ತೆಲ್ಲ. ಎಷ್ಟು ನಮಗೆ ನಾವೆಲ್ಲ ಓದಿಲ್ಲ ಸಮಯ, ಆದ್ರೂ ನಮ್ಮ ಇದು ಎಷ್ಟು ಇದಿದೆ ನೋಡಿ. ಅದು ದೇವ್ರ ಪವರ್ ಅನ್ನೋದು ಇದೆ, ಒಟ್ಟಲ್ಲಿ ಪವರ್ ಇದೆ. ಇದೆ. ನಾನು ಅಷ್ಟೇ ಆವತ್ತಿಂದನೂ, ಈಗ 15 ವರ್ಷ ಆಯಿತು, 15 ಆವತ್ತಿಂದ ಇವತ್ತವರೆಗೂ ಪ್ರತಿ ತಿಂಗಳು ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀನಿ.
ತಿಂಗಳು ಬರ್ತೀನಿ ಪೌರ್ಣಮಿ ದಿನ. ಇವಾಗೇನೋ ಇದೆಲ್ಲ ಕಟ್ಟಿದ್ದೀವಿ, ಶುರು ಮಾಡೋಕ್ಕಿದ್ದೆ. ಆವಾಗೆಲ್ಲ ನಾನು ಪ್ರತಿ ತಿಂಗಳು ಇಲ್ಲಿ ಬರ್ತೀನಿ, ಮಿಸ್ ಮಾಡಲ್ಲ. ನಮ್ಮ ಇದು ಅದು ಪೌರ್ಣಿಮೆ ದಿನ ಬೇಡಿದ್ರೆ ತಾಯಿ ಉಳಿತಾರೆ. ಸಖತ್ ಪವರ್ ಇದೆ ಅದು. ಕೆಲವ್ರಿಗೆ ಏನು ಅನಿಸುತ್ತೋ ಗೊತ್ತಿಲ್ಲ, ನನ್ನ ಮನಸ್ಸಿಗೆ ಇಲ್ಲಿ ಬಂದರೆ ನೆಮ್ಮದಿ. ಎಷ್ಟೇ ಟೆನ್ಷನ್ ಇರಲಿ, ಒಂದು 10 ನಿಮಿಷ ಇದ್ಬಿಟ್ಟು ಹೋದರೆ. ಮತ್ತೆ ಈ ಊರಿನ ಸುತ್ತಮುತ್ತ ಹೆಣ್ಣಿನ ದೇವಸ್ಥಾನಗಳು ಇದ್ದಾವೆ. ಅವರೆಲ್ಲ ಒಂದ್ ಕಡೆ ಸೇರ್ಬಿಟ್ರೆ ಅಂತ ಅಕ್ಕ ತೆಗೆದಿರ್ತಾರ. ಇಲ್ಲಿ ಲಕ್ಷ್ಮೀ ದೇವರು, ಇನ್ನೊಂದು ಲಕ್ಷ್ಮೀ ದೇವರೆಲ್ಲ ವಿಲೇಜಲ್ಲೆಲ್ಲ ಇದ್ದಾವೆ. ಈ ಸುತ್ತಮುತ್ತ ದೇವರುಗಳು ಇದಾವೆ. ಕರಿಯಮ್ಮ ದೇವರು ಅಂತ ಇದೆ, ಲಕ್ಷ್ಮೀ ದೇವರು, ಸುಮಾರು ದೇವರುಗಳಿದ್ದಾವೆ, ಎಲ್ಲ ಹೆಣ್ದೇವರುಗಳು. ಅದಕ್ಕೆ ಈ ಥರ ಬಂದಿದ್ದೆ ಪ್ರತಿಷ್ಠೆ ಬರ್ತಾರೆ ಜನ, ಬರ್ತಾರೆ. ಏನಂದರೆ ಇಲ್ಲಿ ಬರ್ತಾರೆ, ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರಿಗೆ ಅದೇ ಆ ತಾಯಿ ಒಂದು ಇದು ಕೊಡಬೇಕು ಅಷ್ಟೇ.